ಎಲ್ಲರಿಗೂ ನಮಸ್ಕಾರಗಳು ಸರ್. ತಮಗೆಲ್ಲರಿಗೂ ತಿಳಿದಾಗೆ 2024-25ನೇ ಸಾಲಿನ ಅಧ್ಯಕ್ಷ ಸ್ಥಾನದ ವಹಿಸಿಕೊಂಡು ನನಗೆ ಸೇವಾ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಂಥ ನನ್ನ ರೋಟರಿ ಕ್ಲಬ್ನವ್ರಿಗೂ ಹಾರ್ದಿಕ ಧನ್ಯವಾದಗಳನ್ನು ಹೇಳುತ್ತಾ, 2024-25ನೇ ಸಾಲಿನಲ್ಲಿ ಮಾಡಿರುವಂಥ ಅನೇಕ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಜನಮೆಚ್ಚುಗೆ ಆಗುವ ಹಾಗೆ ನಮಗೆಲ್ಲರಿಗೂ ಸಹಕರಿಸಿದ್ದೀರಿ. ಅದೇ ರೀತಿ ಮುಂದಿನ ವರ್ಷವೂ ತಾವೆಲ್ಲ ಸಹಕರಿಸ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ನಾನು ಒಂದು 4 ಯಾವ್ಯಾವ ಮಾಡಿನದರಲ್ಲಿ ಒಂದು ಸ್ವಲ್ಪ ಪ್ರಾಜೆಕ್ಟ್ಗಳನ್ನ ಹೇಳ್ತೀನಿ ಸರ್. ನಾನು ಈಗ ಈ ಕದಾಂಪುರ ಸ್ಕೂಲು ಮತ್ತು ಕೊಪ್ಪ ಸ್ಕೂಲಿಗೆ ನಾವು ಚೇರ್ಗಳನ್ನು ಕೊಟ್ಟಿದ್ದೀವಿ ಸರ್ ನಾವು. ಮತ್ತು ಕದಾಂಪುರ ಸ್ಕೂಲ್ನಲ್ಲಿ ಹಾಗೂ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಐ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಹಾಗೂ ಇದು ಚಿಕ್ಕ ಶೆಲ್ಲಿಕೇರಿ ಸ್ಕೂಲಿಗೆ ನಾವು ಬುಕ್ಸು, ಜಾಮೆಟ್ರಿ ಬಾಕ್ಸು ಅದನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಅದೇ ರೀತಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ, ಅದು ನಮ್ಮ ರೋಟರಿ ಕ್ಲಬ್ಬಿಂದ ಮೇನ್ ಅಜೆಂಡಾ ಸರ್. ಅದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾವು ಅದನ್ನು ಯಶಸ್ವಿಗೊಳಿಸಿದ್ದೀವಿ. ಹಾಗೂ ಈ ಹೊಸದಾಗಿ ಜನಿಸಿದ ಮಕ್ಕಳಿಗೆ ಪ್ರೋಟೀನು, ಕ್ಯಾಲ್ಸಿಯಮ್ಮು ಅದರದ್ದು ಕಿಟ್ ಕೊಟ್ಟಿದ್ದೀವಿ. ಮತ್ತು ಈ ಬೀದಿ ವ್ಯಾಪಾರಸ್ಥರಿಗೆ ನಾವು ಅಂಬ್ರೆಲಾಗಳನ್ನು ಕೊಟ್ಟಿದ್ದೀವಿ. ಹಾಗೂ MHM ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಿದ್ದೀವಿ. ಹಾಗೂ ರೋಟ್ರಿ ಸರ್ಕಲ್ನಲ್ಲಿರುವಂಥ ರೋಟ್ರಿ ಗಾರ್ಡನನ್ನು ಡೆವಲಪ್ ಮಾಡಿದ್ದೀವಿ. ಈಗ ಅನೇಕ ನಾನಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದಕ್ಕೆಲ್ಲದಕ್ಕೂ ತಾವು ಸಹಕರಿಸಿದ್ದೀರಿ. ನಮ್ಮ 2024-25ನೇ ವರ್ಷನ ಯಶಸ್ವಿಗೊಳಿಸಿದ್ದೀರಿ. ತಮ್ಮ ಸಹಕಾರ, ಇನ್ನೊಮ್ಮೆ ತಮ್ಮ ಸಹಕಾರ ಬಯಸುತ್ತಾ, ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೋಟ್ರಿಯಲ್ಲಿ ವರ್ಷ ಅಧ್ಯಕ್ಷರು, ಕಾರ್ಯದರ್ಶಿಗಳು ವರ್ಷಕ್ಕೊಂದು ಸಾರಿ ಚೇಂಜ್ ಆಗುವ ಹಾಗೆ ಈಗ 2025-26ನೇ ಸಾಲಿನಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಹದ್ಲಿ ಸರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನೇಮಕಗೊಂಡಿದ್ದಾರೆ. ಹಾಗೂ ಅದೇ ರೀತಿ ಕಾರ್ಯದರ್ಶಿ ಸ್ಥಾನಕ್ಕೆ ಸಂತೋಷ್ ಪಾಟೀಲ್ ಸರ್ ಅವರು ನೇಮಕಗೊಂಡಿದ್ದಾರೆ. ಹಾಗೂ ಖಜಾಂಚಿಯಾಗಿ ಪ್ರಕಾಶ್ ಬೂತಲ್ ಸರ್ ಅವರು ನೇಮಕಗೊಂಡಿದ್ದು, ತಾವು ನಮಗೆ ಹೇಗೆ ಸಹಕಾರ ಮಾಡಿದಿರಿ ಹಾಗೆ ಅವ್ರ ಟರ್ಮ್ನಲ್ಲಿನೂ ಎಲ್ಲ ಥರ ಸಹಕಾರ ಮಾಡಬೇಕಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ. ಮುಂದೆ ನಮ್ಮ ನಿಯೋಜಿತ ಅಧ್ಯಕ್ಷರು ತಮ್ಮ ಕಾರ್ಯಕಾಲದಲ್ಲಿ ಮಾಡುವಂಥ ಕಾರ್ಯಕ್ರಮ ಬಗ್ಗೆ ತಮ್ಮ ಜೊತೆ ಹಂಚ್ಕೊಳ್ತೀನಿ ಸರ್. ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಕಳೆದ 120 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುತ್ತದೆ. ನಾನು ಈಗ ಬಾಲ್ಕೋಟ್ ರೋಟರಿ ಅಧ್ಯಕ್ಷರಾಗಿ 65ನೇ ಅಧ್ಯಕ್ಷರಾಗಿ ದಿನಾಂಕ 29ರಂದು ಸಾಯಂಕಾಲ ಸಾಯಿ ಮಂದಿರದಲ್ಲಿ ಪದಗ್ರಹಣ ಮಾಡಲಿದ್ದೇನೆ. ತಾವೆಲ್ಲರೂ ಆ ಪದಗ್ರಹಣಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಹಾಗೂ ನನಗೆ ಈ ವರ್ಷ ಸಿಕ್ಕ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮ ಕೈಗೊಳ್ಳಬೇಕಂತ ಹಂಬಲ ಹೊಂದಿದ್ದೇನೆ. ಅದಕ್ಕೆ ಮಾಧ್ಯಮಿಕರು ತಮ್ಮೆಲ್ಲರೂ ನನಗೆ ಸಹಕಾರ ಇಲ್ಲಿ ಮಟ್ಟ ಏನು ಸಹಕಾರ ಕೊಡುತ್ತಾ ಬಂದಿದ್ದೀರಿ, ಅದನ್ನು ನನಗೆ ಮುಂದುವರಿಸಬೇಕಂತ ತಮ್ಮಲ್ಲಿ ಕಳಿಕಳಿ ವಿನಂತಿ ಮಾಡುತ್ತೇನೆ. ಈಗ ನಮ್ಮದು ಈ ವರ್ಷ ನಾನು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಅಂದರೆ, ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ 600 ನೋಟ್ಬುಕ್ಕನ್ನು ವಿತರಿಸಲು ಈ ವರ್ಷ ಮೊದಲೇ ಕಾರ್ಯಕ್ರಮ ಅದು, ಈ ಜುಲೈ ಫಸ್ಟ್ ವೀಕ್ನಾಗೆ. ಹಾಗೂ ಜನಶಿಕ್ಷಣ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ವತಿಯಿಂದ ಜಿಲ್ಲೆಯ ಸ್ವಯಂ ಉದ್ಯೋಗ ತರಬೇತಿಯನ್ನು ನಾವು ವರ್ಷ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಅದನ್ನು ಮಾಡ್ತೀನಿ. ಹಾಗೂ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ 150 ಬೆಂಚ್ಗಳನ್ನು ನಾವು ಡಿಸ್ಟಿಕ್ ವತಿಯಿಂದ, ನಮ್ಮ ಜಿಲ್ಲಾ ಗವರ್ನರ್ ವತಿಯಿಂದ ಅದನ್ನು ನಾವು ಕೊಡಲಿದ್ದೇವೆ. ಬಾಗಲಕೋಟೆ ನಗರದ ರೋಟರಿ ಸರ್ಕಲ್ನಲ್ಲಿರುವಂಥ ರೋಟರಿ ಬಸ್ ಶೆಲ್ಟರನ್ನು ಅದನ್ನು ನವೀಕರಣಗೊಳಿಸ್ಬೇಕಂತ ತಿಳ್ಕೊಂಡು ಅದೊಂದು ಹಮ್ಮಿಕೊಂಡಿದ್ದೇವೆ. ಮತ್ತು 10 ಸರ್ಕಾರಿ ಶಾಲೆಗಳಿಗೆ ಲರ್ನಿಂಗ್ ಕಿಟ್ಟನ್ನು ಕೊಡೋಕ್ಕಂಥ ಯೋಜನೆ ಇಟ್ಟುಕೊಂಡಿದ್ದೇನೆ. ಹಾಗೂ ಬಡ ಮಹಿಳಾ ಮಕ್ಕಳಿಗೆ ಅವ್ರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನು ಕೊಡಲು ಅದನ್ನು ನಿಶ್ಚಯ ಮಾಡಿದ್ದೇನೆ. ಹಾಗೆ ಸರ್ಕಾರಿ ಶಾಲೆಗೆ ಹೆಣ್ಣು ಮಕ್ಕಳಿಗೆ ಅತ್ಯುತ್ತಮ ಗುಣಮಟ್ಟದ 25 ಸಾಗರಗಳನ್ನು ವಿತರಿಸಲು ನಾವು ನಿರ್ಧರಿಸಿದ್ದೇವೆ. ಗ್ರಾಮೀಣ ಭಾಗದ ಬಡ ಜನರ ಅನುಕೂಲಕ್ಕಾಗಿ ಸಾರ್ವಜನಿಕ ಆರೋಗ್ಯ ಶಿಬಿರ ಅನ್ನೋ ತಪಾಸಣೆಯನ್ನು ಹಮ್ಮಿಕೊಳ್ಳಲು ಈ ಸಲ ನಾವು ಮಾಡಿದ್ದೀವಿ. ಹಾಗೂ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ ಕಲಿಕಾ ಸಾಮರ್ಥ್ಯ ಅಂದ್ರೆ ಅವ್ರದ್ದು
ನಾಲೆಜ್ ಬೆಳೆಸೋಕೆ ನಮ್ಮ ಕ್ಲಬ್ಲಿಂದ ಒಂದಿಷ್ಟು ಪ್ರೊಫೆಸರ್ ಅದಾರ ಅವ್ರು ಟ್ರೈನಿಂಗ್ ಇದು ಮಾಡ್ಬೇಕಂತ ತಿಳ್ಕೊಂಡು ದರ ವರ್ಷ ಮಾಡ್ತಾ ಬಂದು ಈ ವರ್ಷನೂ ಮಾಡ್ತಾ ಇದ್ದೀವಿ ಅದನ್ನು. ಹಾಗೂ ಬೇಸಿಗೆಯಲ್ಲಿ ಸರ್ ನಾವು ಏನು ಮಾಡ್ಬೇಕಂದ್ರೆ ಹೊಸದಂದ್ರೆ ಬರೀ ಮನುಷ್ಯರಿಗೆ ಕುಡಿಯೋ ನೀರು ಅದೆಲ್ಲ ತೊಟ್ಟಿ ಮಾಡ್ತೀವಿ. ಈ ಸರ್ ನಾ ಏನೈತಲ್ಲ ದನ ಕರುಗಳಿಗೆ ಏನೈತಲ್ಲ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಅದೊಂದು ಯೋಜನೆ ಹಾಕಿಕೊಂಡಿದ್ದೀನಿ. ಈಗಾಗಲೇ ದಾರ ವರ್ಷ ನಮ್ಮ ಮನೆ ಮುಂದೆ ನಾವು ಮಾಡ್ತೀವಿ. ಅದನ್ನ ಏನೈತೆ ಸರ್ ಸಾರ್ವಜನಿಕವಾಗಿ ಒಂದು 4-5 ಕಡೆ ಮಾಡ್ಬೇಕಂತ ಇದು ಯೋಜನೆ ಹಾಕ್ಕೊಂಡಿದ್ದೀನಿ. ಹಾಗೂ ದರ ವರ್ಷ ನಾವು ಸುಮಾರು 4 ವರ್ಷದಿಂದ ನಾವು ಬಿಜಾಪುರ ಜಿಲ್ಲೆ ಕಣ್ಣೂರು ಗ್ರಾಮದಲ್ಲಿ ನಾವು ಅಲ್ಲೊಂದು ಶಿಬಿರ ನಡೀತೇವೆ ಸರ್. ಅಲ್ಲಿ ಯಾವುದು ಶಾಂತಿ ಕುಟೀರ ಅಂತ ತಿಳ್ಕೊಂಡು ಕಣ್ಣೂರು ಗ್ರಾಮದಲ್ಲಿ ಒಂದು ಶಾಂತಿ ಕುಟೀರ ಇದೆ. ಅಲ್ಲಿ ಸುಮಾರು ಬೇಸಿಗೆಯಲ್ಲಿ 600 ಜನ ಅಲ್ಲಿ ಏನೈತಲ್ಲ ಕುಟೀರದಾದಂಥ ಆಚಾರ್ಯರವರು 600 ಜನ ಬಡ ಮಕ್ಕಳಿಗೆ ವರ್ಷಕ್ಕೆ ಏನೈತಲ್ಲ 45 ದಿವಸ ಅಲ್ಲಿ ಅವರು ಟ್ರೈನಿಂಗ್ ಕೊಡ್ತಾರೆ ಹುಡುಗರಿಗೆ. ಬೇಸಿಕ್ ಕ್ಲಾಸನ್ನು ಮಾಡ್ತಾರೆ. ಅಲ್ಲಿ ನಾವು 3 ವರ್ಷದಿಂದ ಅಲ್ಲಿ ನಾವು ಬುಕ್ಸ್ ಹಾಗೂ ಅವ್ರಿಗೆ ಕಣ್ಣಿನ ಇದಾಗಲಿ ತಪಾಸಣೆ ಆಗಲಿ, ಮುಂದೆ ಅವ್ರಿಗೆ ನಾವು ಏನೈತಲ್ಲ ಇಂಗ್ಲೀಷ್ ಏನೈತಲ್ಲ ಗ್ರಾಮರ್ ಏನಿದೆ ಈಸಿ ಆಗುವಂಥ ಒಂದು ನಮ್ಮ ಶಿಕ್ಷಕರ ಕಡೆಯಿಂದ ಒಂದು ಇದು ಮಾಡ್ಕೊತ ಬಂದ್ವಿ, ಟ್ರೈನಿಂಗ್ ಮಾಡ್ಕೊತ ಬಂದ್ವಿ. ಈ ಸರನು ಅದನ್ನು ಈ ಕಾರ್ಯಕ್ರಮದಲ್ಲಿ ಅದನ್ನು ಹಮ್ಮಿಕೊಂಡಿದ್ವಿ. ಇವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂದ್ರೆ ತಮ್ಮದು ಸಹಕಾರ ಭಾಳ ಮುಖ್ಯ. ಅದಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ತಮ್ಮ ಸಲಹೆ ಸೂಚನೆ ಕೊಟ್ಟು ನಮಗೇನೈತಿ ಈ ವರ್ಷ ನಮಗೇನು ಸಹಕಾರ ಕೊಡಬೇಕಂತ ವಿನಂತಿಸುತ್ತೇನೆ. ಹಾಗೂ 29 ತಾರೀಕಿಗೆ ರವಿವಾರ ಸಾಯಂಕಾಲ ಸಾಯಿ ಮಂದಿರದಲ್ಲಿ ನಂದು ಪದಕನ ಕಾರ್ಯಕ್ರಮ ಇದ್ದು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಂದು ಮತ್ತೊಮ್ಮೆ ತಮ್ಮಲ್ಲಿ ಕೈ ವಿನಂತಿ ಮಾಡ್ಕೊತೀನಿ. ಈಗಾಗಲೇ ನಮ್ಮ ನಿಯೋಜಿತ ಅಧ್ಯಕ್ಷರಾದಂಥ ಹದ್ಲಿಯವರು ಸಾಕಷ್ಟು ತಮ್ಮ ಪ್ರಾಜೆಕ್ಟ್ಗಳನ್ನು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪ್ರಮುಖವಾಗಿ ನಾವು ಈ ಊರಲ್ಲಿ ತೊಂದರೆ ಇರೋದಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದೆ. ಯಾಕಂತಂದರೆ ಎಲ್ಲ ಕಡೆ ಹೊಲಸು ಕೂಡ್ತದೆ, ಹೊಲಸದಿಂದ ಪೊಲ್ಯೂಷನ್ ಆಗ್ತದೆ, ಪೊಲ್ಯೂಷನ್ನಿಂದ ಎಲ್ಲ ರೋಗಗಳು ಬರ್ತಾವೆ, ಎಲರ್ಜಿ ಆಗ್ತದೆ. ಸೊ ಇವೆಲ್ಲ ಒಂದು ಸಾಂಕ್ರಾಮಿಕ ರೋಗದಂಥ ವಿಷಯಸ್ ಸರ್ಕಲ್ ಇದೆ. ಅದನ್ನು ತೊಡೆದು ಹಾಕಲಿಕ್ಕೆ ನಾವು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ಆ ಪ್ರಾಜೆಕ್ಟು ಮತ್ತು ಗೌರ್ಮೆಂಟ್ ಜೊತೆನೂ ಅಂದರೆ ಮುನ್ಸಿಪಾಲ್ಟಿ ಜೊತೆನೂ ನಾವು ಮಾತಾಡಿ ಅದನ್ನೇನಾದರೂ ಕಾಯಮಾದಂತಹ ಅದಕ್ಕೆ ರೂಪುರೇಷೆ ಕೊಡಬೇಕು. ಯಾಕಂದರೆ ಈಗೆಲ್ಲ ಕಡೆ ಸಾಲಿಡ್ ವೇಸ್ಟನ್ನು ಕಲೆಕ್ಟ್ ಮಾಡ್ತಾರೆ, ಹೋಗಿ ಒಂದು ಕಡೆ ಒಗೆದು ಬಿಡ್ತಾರೆ. ಅಲ್ಲಿ ಮತ್ತು ಅದು ಪೊಲ್ಯೂಷನನ್ನು ಆಗ್ತದೆ. ಅದರಿಂದ ಏನು ಹೆಚ್ಚು ಉಪಯೋಗ ಆಗ್ತದೆ ನನಗೆ ಅನಿಸೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಾವು ಈ ವರ್ಷ ಕಾರ್ಯ ಮಾಡ್ಬೇಕಂತ ಮಾಡಿದ್ದೀವಿ. ಏನಾದರೂ ದೇವರು ಎಲ್ಲ ಕಡೆಯಿಂದ ಅನುಕೂಲ ಮಾಡಿದರೆ ಅದನ್ನು CNG ಯೂನಿಟ್ ಮಾಡಿ ಸರ್ಕಾರ ಕಡೆಯಿಂದ ಒಂದು ಅನುದಾನಿತ ಜಾಗ ತೊಗೊಂಡು ಅಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅದನ್ನು ರನ್ ಮಾಡುವಂಥ NGOಗಳನ್ನು ಹುಡುಕಾಕಿ ಅಲ್ಲಿ ನಾವು ಅದನ್ನು CNG ಅದನ್ನು ತಯಾರು ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ ಮಾಡಬೇಕನ್ನೋ ಒಂದು ಉದ್ದೇಶವನ್ನು ಹಮ್ಮಿಕೊಂಡಿದ್ದೀವಿ. ಅದು ಆಗ್ತದೇನಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈ ಥರ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸ್ಪಂದನೆ ಕೊಟ್ಟಿದ್ದೀರಿ. ಅದೇ ರೀತಿ ಮುಂದೂ ಒರೀಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ನಾನು 2 ಮಾತುಗಳು ವಿರಾಮ ಕೊಡ್ತೀನಿ.